ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಧಾರವಾಡದಲ್ಲಂತೂ ಗೊತ್ತದ ಜಿ ನಿರುದ್ಯೋಗಿಗಳು ಹೋರಾಟ ಮಾಡಿದ್ದು. ಆ ಹೋರಾಟಕ್ಕೆ ಸ್ಪಂದಿಸಿದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 56,000 ಹುದ್ದೆಗಳನ್ನು ತುಂಬಿಕೊಡ್ತಾನೆ ಅಂತ ಹೇಳಿದ್ದು ಈಗೆಲ್ಲ ಇತಿಹಾಸ. ಅದು ಒಪ್ಪಿದ ಮೇಲೆ ಮುಗಿದೋಯ್ತು. ಆ ಸಂದರ್ಭದಲ್ಲೇ ಈ ನಿರುದ್ಯೋಗಿ ಯುವಕರನ್ನ ಹಿಡಿದಿಟ್ಟಿದ್ದು ಅಥವಾ ಅವ್ರನ್ನ ಕೇಸ್ ಹಾಕಿದ್ದು ಅವನು ಹಿಂದೆ ತಗೋಬೇಕಾಗಿದೆ ಇಷ್ಟಲ್ಲ. ಅದಕ್ಕೆ ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ಸಚೇತಕ N. ರವಿಕುಮಾರ್ ಅಂದರೆ BJPಗರು ಹೇಳ್ತಾ ಇದ್ದಾರೆ, ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ ನಿರುದ್ಯೋಗಿ ಯುವಕರನ್ನು ಬಂಧಿಸಿದ್ದು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು. ಯಾಕೆ ಬಂಧಿಸಿದ್ರಿ? ಅವಶ್ಯಕತೆ ಇತ್ತು. ನಮಗೂ 56,000 ನಾವು ಕೊಡ್ತಾನಂತ ಹೇಳಿದ್ರು. ಅದಕ್ಕೆ ಎಷ್ಟು ಅಂದ್ರು ಬಿಡಬೇಕಾಗಿತ್ತು. ಕೇಸ್ ಹಾಕಿದ್ರು ಮೇಲೆ. ಹೌದು, ನಿರುದ್ಯೋಗಿಗಳಾದ್ರೆ ಉದ್ಯೋಗ ಕೊಡೋದು ಸರ್ಕಾರದ ಧರ್ಮ 2.5 ಲಕ್ಷ ಖಾಲಿದ ಹುದ್ದೆಗಳು ಇಷ್ಟೊಂದು ತುಂಬ್ಕೋಬೇಕಾಗಿತ್ತು, ತುಂಬಿಕೊಂಡಿಲ್ಲ. ಕೂಲಿಗಳಿಗೆ 56,000 ಅಂದ್ರಿ, ಅದನ್ನು ಅಟ್ಲೀಸ್ಟ್ ಗೆಜೆಟ್ ಮಾಡಿ ಮತ್ತೇನೋ ಮಾಡಿ ಅವ್ರಿಗೆ ವಿಶ್ವಾಸ ಬರೋಂಥ ಕೆಲಸ ಮಾಡಬೇಕಾಗಿತ್ತು. ಅದೆಲ್ಲ ಆಯಿತು, ಮಾಡ್ತಾಯಿದ್ರಿ. ಏನೋ ಆಗಲಿ, ಎಲೆಕ್ಷನ್ ಬಂತು, ಜಗ್ಗಿದ್ರಿ. ಆದ್ರೆ ಅವ್ರನ್ನ ಯಾಕೆ ಬಂಧಿಸಿದ್ರಿ ಅನ್ನೋ ದೊಡ್ಡ ಪ್ರಶ್ನೆ. ಅದನ್ನು ಇವತ್ತು BJPಗರು ಕೇಳ್ತಾ ಇದ್ದಾರೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಪಕ್ಷದ ವತಿಯಿಂದ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ N. ರವಿಕುಮಾರ್